ತಮಿಳು ನಟ ದಳಪತಿ ವಿಜಯ್ ದಾಂಪತ್ಯದಲ್ಲಿ ಈಗ ಬಿರುಕು ಮೂಡಿದೆ. ವಿಚ್ಛೇದನವನ್ನ ಕೋರಿ ಅವರ ಪತ್ನಿ ಸಂಗೀತಾ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 27 ವರ್ಷಗಳ ಸಾಂಸಾರಿಕ ಜೀವನದಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. 1999ರಲ್ಲಿ ವಿಜಯ್ ಹಾಗೂ ಸಂಗೀತಾ ಮದುವೆಯಾಗಿದ್ರು. ಇವರಿಗೆ ಸಂಜಯ್ ಎನ್ನುವಂಥ ಮಗ ಕೂಡ ಇದ್ದಾನೆ. ಚಂಗಲ್ಪಟ್ಟು ಕೌಟುಂಬಿಕ ಕೋರ್ಟ್ನಲ್ಲಿ ಈಗ ಅರ್ಜಿ ಸಲ್ಲಿಕೆಯಾಗಿದೆ. 2021ರಲ್ಲೇ ಒಂದು ಗಾಳಿ ಸುದ್ದಿ ಬಂದಿತ್ತು. ಅಂದ್ರೆ ನಟಿಯ ಜೊತೆಗೆ ವಿಜಯ್ ಹೆಸರು ತಳುಕು ಹಾಕೊಂಡಿತ್ತು. ನಟಿಯೊಂದಿಗೆ ವಿವಾಹೇತರ ಸಂಬಂಧವನ್ನ ಅವರು ಹೊಂದಿದ್ದಾರೆ ಅನ್ನುವಂಥದ್ದು ಸುದ್ದಿ ಆಗಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ನ ಸಂಗೀತಾ ಅವರಾಗಲಿ ಅಥವಾ ವಿಜಯ್ ಆಗಲಿ ಕೊಟ್ಟಿರಲಿಲ್ಲ. ಆದರೆ ಈಗ ಚಂಗಲ್ಪಟ್ಟು ಕೋರ್ಟ್ಗೆ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಚ್ಛೇದನವನ್ನ ಕೋರಿ 27 ವರ್ಷಗಳ ಸಾಂಸಾರಿಕ ಜೀವನ ಅಂತ್ಯ ಕಾಣಬೇಕು ಅಂತ ಹೇಳಿ ಅವರು ಈ ಒಂದು ಡಿವೋರ್ಸ್ ಅಪ್ಲಿಕೇಶನ್ ಅನ್ನ ಫೈಲ್ ಮಾಡಿದ್ದಾರೆ. ಸೊ ಗಾಳಿ ಸುದ್ದಿ ಅಂತ ಏನು ಹೇಳ್ತಾ ಇದ್ರು, ಈಗ ಅದು ಅಧಿಕೃತವಾಗಿದೆ. ವಿಚ್ಛೇದನವನ್ನ ಕೋರಿ ದಳಪತಿ ವಿಜಯ್ ಅವರ ಪತ್ನಿ ಸಂಗೀತಾ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದರಿಂದ 27 ವರ್ಷಗಳ ಸಾಂಸಾರಿಕ ಜೀವನದಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ತುಂಬಾ ಅನ್ಯೋನ್ಯವಾಗಿದ್ದಂಥ ಜೋಡಿ. ಆದರೆ 2021ರಲ್ಲಿ ನಟಿಯೊಟ್ಟಿಗೆ ಆಕೆ ಜೊತೆ ಸಂಬಂಧವನ್ನ ಹೊಂದಿದ್ದಾರೆ, ವಿವಾಹೇತರ ಸಂಬಂಧವನ್ನ ಹೊಂದಿದ್ದಾರೆ ಅನ್ನುವಂಥ ಸುದ್ದಿ ಹಬ್ಬಿತ್ತು. ಕೆಲವರು ಅದು ಊಹಾಪೋಹ ಅಂತ ಹೇಳಿ ಭಾವಿಸಿ ಅದನ್ನ ತಳ್ಳಿ ಹಾಕಿದ್ರು. ಆದರೆ ಈಗ ಅದ್ಯಾಕೋ ಅಧಿಕೃತವಾಗಿ ಇದ್ದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ರಾಜಕೀಯ ಪ್ರವೇಶ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ತಯಾರಿ ಮಾಡಿಕೊಂಡಿರುವಂಥ ದಳಪತಿ ವಿಜಯ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ರಾಜಕೀಯದ ಏಳು ಬೀಳುಗಳ ಮಧ್ಯೆ ಈಗ ಮತ್ತೊಂದು ಕಹಿ ಸುದ್ದಿ ಅವರ ಜೀವನದಲ್ಲಿ ಬಂದಪ್ಪಳಿಸಿರುವಂಥದ್ದು. 27 ವರ್ಷಗಳ ಸುಖ ಸಾಂಸಾರಿಕ ಜೀವನಕ್ಕೆ ಈಗ ಫುಲ್ ಸ್ಟಾಪ್ ಬಿದ್ದಂತೆ ಕಾಣಿಸ್ತಾ ಇದೆ. ಅವರ ದಾಂಪತ್ಯದಲ್ಲಿ ಈಗ ಬಿರುಕು ಮೂಡಿದೆ. ಅವರ ಪತ್ನಿ ಸಂಗೀತಾ ಚಂಗಲ್ಪಟ್ಟು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಡಿವೋರ್ಸ್ ಅನ್ನ ಕೋರಿ. ಸೊ ಇದು ಇನ್ನೇನು 2026ನೇ ಇಸ್ವಿನಲ್ಲಿ ಅಂದರೆ ಈ ವರ್ಷ ತಮಿಳುನಾಡು ಚುನಾವಣೆ ನಡೀತಾ ಇದೆ. ಬಹುಶಃ ಆ ಚುನಾವಣೆ ಮೇಲೂ ಕೂಡ ಇವರ ಈ ವೈವಾಹಿಕ ಜೀವನದ ಬಿರುಕೇನಿದೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ವಿಪಕ್ಷಗಳು ಇದನ್ನ ಅಸ್ತ್ರವಾಗಿ ಪ್ರಯೋಗ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಜಗದೀಶ್. ಈಗ ರಾಜಕೀಯದ ಪ್ರಾರಂಭಕ್ಕಾಗಿ ಅದ್ಭುತವಾಗಿ ಶುರು ಮಾಡಬೇಕು ರಾಜಕೀಯ ಜೀವನವನ್ನಂತ ಹೇಳಿ ವಿಜಯ್ ಕಾಯ್ತಿದ್ದಾರೆ. ಅದರ ಮಗದೊಂದು ಕಡೆಯಲ್ಲಿ ಅವರ ವೈವಾಹಿಕ ಜೀವನ ಈ ರೀತಿಯಾಗಿ ಬಿರುಕನ್ನ ಕಾಣ್ತಿರುವಂಥದ್ದು. ಸೊ ಈ ಒಂದು ಡಿವೋರ್ಸ್ ಅಪ್ಲಿಕೇಶನ್ ಕುರಿತಾಗಿ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಜಗದೀಶ್? ರಾಹುಲ್, ನಟ ವಿಜಯ್ ಮತ್ತು ಅವರ ಪತ್ನಿ ಅವರಿಬ್ಬರ ನಡುವೆ ದಾಂಪತ್ಯ ಜೀವನ ಸರಿ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ 2023ರಿಂದಲೂ ಸಹ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾವಾಗ ಏನಂದ್ರೆ ಮೊದಲ ಬಾರಿಗೆ ಜನರಿಗೆ ಅರಿವಾಗುವಂತಹ ಮಟ್ಟಿಗೆ ಹೊರಗಡೆ ಗೊತ್ತಾಗಿರುವಂತದ್ದು ವಾರಿಸು ಮೂವಿ ಏನಂದ್ರೆ ತಮಿಳುನಾಡಲ್ಲಿ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಆಡಿಯೋ ಲಾಂಚ್ ಇರುತ್ತೆ. ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಸಹ ವಿಜಯ್ ಜೊತೆಗೆ ಏನಂದ್ರೆ ಅವರ ಪತ್ನಿ ಬಂದಿರೋದಿಲ್ಲ. ಆ ಸಂದರ್ಭದಲ್ಲಿ ಸಹ ಗುಸುಗುಸು ಶುರುವಾಗಿರುತ್ತೆ. ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಬರುತ್ತೆ. ಅದಾದ್ಮೇಲೆ ಎಲ್ಲರೂ ಸಹ ಬಹಿರಂಗವಾಗಿ ಕಾಣ್ಕೊಳ್ಳೋದಿಲ್ಲ ಇಬ್ರು. ಇವತ್ತು 27 ವರ್ಷದ ಸಾಂಸಾರಿಕ ಜೀವನ ಅವ್ರದ್ದು. ಸಾಂಸಾರಿಕ ಜೀವನಕ್ಕೆ ಈಗ ಅಂತಿಮವಾಗಿ ಅಂದ್ರೆ ಬ್ರೇಕ್ ಹಾಕೋದಕ್ಕೆ ಮುಂದಾದ್ರ ಅವರ ಪತ್ನಿ ಸಂಗೀತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. 1999ರಲ್ಲಿ ಮದುವೆ ಆಗಿರ್ತಾರೆ. ಅದಾದ್ಮೇಲೆ 27 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸ್ತಾರೆ. 2021ರಲ್ಲಿ ಮೊದಲ ಬಾರಿಗೆ ಒಬ್ಬ ನಟಿಯ ಜೊತೆಗೆ ಏನಂದ್ರೆ ವಿಜಯ್ ಅವರ ಹೆಸರು ಕೇಳಿ ಬರುತ್ತೆ. ಆವಾಗಿಂದಲೂ ಸಹ ಸಾಂಸಾರಿಕ ಜೀವನದಲ್ಲಿ ಬಿರುಕು ಬಂದಿದೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಆದ್ರೆ ಪ್ರತಿ ಬಾರಿ ಚರ್ಚೆ ಆದಂತಹ ಸಂದರ್ಭದಲ್ಲೂ ಸಹ ಅದನ್ನ ತೇಪೆ ಹಚ್ಚುವಂತಹ ಕೆಲಸಗಳು ನಿರಂತರವಾಗಿ ನಡೀತಾನೆ ಇತ್ತು. ಈಗ ಅಂತಿಮವಾಗಿ ಸ್ವತಃ ವಿಜಯ್ ಅವರ ಪತ್ನಿ ಸಂಗೀತಾ ಏನಿದಾರಲ್ಲ, ಅವರು ಚಂಗಲ್ಪಟ್ಟು ಕೌಟುಂಬಿಕ ಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಮೂಲಕವಾಗಿ ಈ ಒಂದು ಏನಂದ್ರೆ ದಾಂಪತ್ಯ ಜೀವನಕ್ಕೆ ಕೊನೆ ಎಳೆಯೋದಕ್ಕೆ ಅವರ ಪತ್ನಿ ನಿರ್ಧಾರ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಆ ಮೂಲಕವಾಗಿ ಒಂದು ಕಡೆಗೆ ವಿಜಯ್ ಈಗ ತಮ್ಮ ಸಿನಿಮಾ ರಂಗವನ್ನ ಬಿಟ್ಟು ರಾಜಕೀಯ ರಂಗಕ್ಕೆ ಬಂದಿರುವಂತದ್ದು. ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ತಮ್ಮದೇ ಆದಂತಹ ಟಿವಿಕೆ ಪಕ್ಷವನ್ನ ಕಟ್ಟಿ ಇಡೀ ತಮಿಳುನಾಡಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಮತ್ತೆ ಚುನಾವಣೆಯಲ್ಲಿ ಹೊಸ ರೀತಿಯ ಅಲೆಯನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಾರಿಯ
ಅಂದ್ರೆ 2026ರಲ್ಲಿ ಚುನಾವಣೆ ನಡೆಯುತ್ತೆ ತಮಿಳುನಾಡಲ್ಲಿ. ಅದಕ್ಕೆ ಸಕಲ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ವಿಜಯ್ ಅವರಿಗೆ ಕೌಟುಂಬಿಕ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುವಂತಹ ಸಾಧ್ಯತೆಗಳಿದ್ದಾವೆ. ವಿರೋಧ ಪಕ್ಷಗಳು ಸಹ ಇದನ್ನೇ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ಅಸ್ತ್ರವನ್ನಾಗಿ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಸಹ ಇರುವಂತದ್ದು. ರಾಹುಲ್. ರೈಟ್ ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.